ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂದರೆ, ನಿಮ್ಮ ಮೊಬೈಲಲ್ಲಿರೋ ಡಾಟಾ ಬೇಗ ಖಾಲಿ ಆಗ್ತಾ ಇದೆಯಾ? ಅದಕ್ಕೆ ಸಿಂಪಲ್ ಆಗಿರೋ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ 3 ಆ್ಯಪ್ಸ್ಗಳಲ್ಲಿ ನಿಮ್ಮ ಈ ಒಂದು ಸೆಟ್ಟಿಂಗನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಡೇಟಾ ಏನಿದೆ ಖಂಡಿತವಾಗ್ಲೂ ಸೇವ್ ಆಗುತ್ತೆ. ಮೇಜರ್ ಆಗಿ ಸ್ನೇಹಿತರೆ, ಈ 3 ಆ್ಯಪ್ಗಳು ಅತಿ ಹೆಚ್ಚು ನಿಮ್ಮ ಇಂಟರ್ನೆಟನ್ನು ಡ್ರೈನ್ ಮಾಡುತ್ತೆ. ಯಾಕಂದರೆ ಸ್ನೇಹಿತರೆ, ಆ 3 ಆ್ಯಪ್ಗಳಲ್ಲೂ ಕೂಡ ನೀವು ವಿಡಿಯೋ ಕ್ವಾಲಿಟಿಯನ್ನು ಹೈಯಾಗಿ ನೋಡ್ತೀರಾ. ಸೊ ಹಾಗಾಗಿ ಆ ಡೇಟಾವನ್ನು ಯಾವ ರೀತಿ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹೇಳ್ಕೊಡೋ ಸಿಂಪಲ್ ಆಗಿ ಈ ಸೆಟ್ಟಿಂಗನ್ನು ಮಾಡ್ಕೊಂಡ್ರೆ ನೀವು ದಿನವೆಲ್ಲ ಕೂಡ ವಿಡಿಯೋಸ್ ಅನ್ನ ನೋಡಿದ್ರು ಕೂಡ ನಿಮ್ಮ ಡೇಟಾ ಖಾಲಿ ಆಗಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಪ್ರೊಫೈಲ್ಗೆ ಬಂದು ಟಾಪ್ ರೈಟ್ ಸೈಡಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ, ಇಲ್ಲಿ ಸೆಟ್ಟಿಂಗ್ ಅಂತ ಕಾಣಿಸ್ತಿದ್ದಿಲ್ಲ, ಅಲ್ಲಿಗೆ ಹೋಗಿ ಇಲ್ಲಿ ಬಂದ್ಬಿಟ್ಟು ಡೇಟಾ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಕಾಣಿಸುತ್ತೆ, ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೇಟಾ ಸೇವರ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಡೇಟಾ ಏನು ಸೇವ್ ಆಗ್ತಿದೆ, ಏನು ಕನ್ಸ್ಯೂಮ್ ಮಾಡ್ತಿದೆ, ಕಮ್ಮಿ ಕನ್ಸ್ಯೂಮ್ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಸ್ನೇಹಿತರೆ, ಸಿಂಪಲಾಗಿ ಯೂಟ್ಯೂಬ್ ಪ್ರೊಫೈಲ್ಗೆ ಬನ್ನಿ. ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಡೇಟಾ ಸೇವಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇಟಾ ಸೇವಿಂಗ್ ಮೋಡ್ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲೂ ಕೂಡ ನಿಮ್ಮ ಡೇಟಾ ಏನು ಕನ್ಸ್ಯೂಮ್ ಆಗ್ತಿದೆ, ಏನು ಡ್ರೈನ್ ಮಾಡ್ತಾ ಇದೆ, ಕಮ್ಮಿ ಕನ್ಸ್ಯೂಮ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ಬುಕ್ಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನು ಇನ್ಸ್ಟಾಗ್ರಾಮ್ಗಿಂತ ಅತಿ ಹೆಚ್ಚು ಏನು ಇವಾಗ ಯೂತ್ಸ್ ಬಿಟ್ಟು ಏನು ಅಡಲ್ಟ್ಸ್ಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಏನು ಜಾಸ್ತಿ ಫೇಸ್ಬುಕ್ಕಲ್ಲೇ ವೀಡಿಯೋಸನ್ನು ನೋಡ್ತಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಫೇಸ್ಬುಕ್ಕಲ್ಲಿ ಇಷ್ಟೋ ತನಕ ನೋಡ್ತೀವಿ, ಆದರೆ ನಮಗೆ ಇಂಟರ್ನೆಟ್ ಸಾಕಾಗ್ತಿಲ್ಲ ಅಂತಾರೆ. ಅವ್ರಿಗೆ ಅಂತಲೇ ಇದೊಂದು ಸ್ಪೆಷಲ್ ವೀಡಿಯೋ, ಓಕೆನಾ? ಇಲ್ಲಿ ಸಿಂಪಲಾಗಿ ಇಲ್ಲೂ ಕೂಡ ಸೆಟ್ಟಿಂಗ್ಗೆ ಬನ್ನಿ. ಸೆಟ್ಟಿಂಗ್ಗೆ ಬಂದಾದಮೇಲೆ ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಡೇಟಾ ಸೇವರ್ ಅಂತ, ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹೇಳ್ತಿರ್ಬೋದು ನೋಡಿ, 40% ಏನು ನಿಮ್ಮ ಡೇಟಾ ಏನು ಆ್ಯಸ್ ಯೂಶುವಲ್ ಎಷ್ಟು ಖರ್ಚಾಗ್ತಿರುತ್ತೆ, 100%ಅಲ್ಲಿ 40% ಏನು ಲೆಸ್ ಆಗಿ ಖರ್ಚಾಗುತ್ತೆ, ಅಂದರೆ 60% ಮಾತ್ರ ಡ್ರೈನ್ ಮಾಡುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ 3 ಆ್ಯಪ್ಗಳಲ್ಲಿ ಈ ಒಂದು ಸೆಟ್ಟಿಂಗ್ಗಳನ್ನು ಮಾಡ್ಕೊಂಡ್ರೆ ನಿಮ್ಮದು ಡೇಟಾ ಏನು ಖರ್ಚಾಗ್ತಾಯಿದೆ ಅದು ಕಮ್ಮಿ ಖರ್ಚಾಗುತ್ತೆ ಸ್ನೇಹಿತರೆ. ಆಗಲೆಲ್ಲ ಕೂಡ ನೀವು ನಿಮ್ಮ ವೀಡಿಯೋಸನ್ನು, ನಿಮ್ಮ ಏನು ವೀಡಿಯೋಸ್ ಇದ್ದಾವೆ, ನಿಮ್ಮ ಏನು ಎಂಟರ್ಟೈನ್ಮೆಂಟ್ಗೋಸ್ಕರ ಅದನ್ನು ನೋಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.